ಸುಮಾರು ಜನ ಕಮೆಂಟ್ ಮಾಡ್ತಾ ಇದ್ರಿ, ತುಂಬ ಜನ ಮೆಸೇಜ್ ಕೂಡ ಮಾಡ್ತಾ ಇದ್ರಿ. ಇವನಿದೆ ಅಮೌಂಟ್ ಬಂದಿಲ್ಲ, ನಿಮಗೆ ಬಂತಾ? ನಿಮ್ಗೆ ಯಾರಾದರೂ ಸ್ಕ್ರೀನ್‌ಶಾಟ್ ಕಳಿಸಿದಾರಾ? ಅಮೌಂಟ್ ಯಾವಾಗ ಬರುತ್ತೆ? ನಮ್ಗೆ 2-3 ತಿಂಗಳು ಅಮೌಂಟ್ ಬರುತ್ತೆ ಹೇಳಿ ಪ್ಲೀಸ್ ಅಂತ ಹೇಳ್ತಿದ್ದಾರೆ. ಎಲ್ರಿಗೂ ಕೂಡ ಒಂದು ಭರ್ಜರಿ ಗುಡ್ ನ್ಯೂಸ್. ನಿಮ್ಮ 3 ಕಂತಿನ ₹9,000 ಹಣ ಈ ದಿನ ಬರುತ್ತೆ. ಖಂಡಿತವಾಗ್ಲೂ ಪಕ್ಕಾ ಇನ್ಫಾರ್ಮೇಷನ್ ತಿಳಿಸ್ಕೊಡ್ತೀನಿ. ರೆಗ್ಯುಲರ್ ನಿಮ್ಗೆ ಗೊತ್ತೇ ಇರುತ್ತೆ, ರೆಗ್ಯುಲರ್ ಆಗಿ ನನ್ನ ವ್ಯೂವರ್ಸ್ ಯಾರಾದರೂ ಇತ್ತು ಅಂದರೆ ಪಕ್ಕಾ ಇನ್ಫಾರ್ಮೇಷನ್ ಇರುತ್ತೆ. ಬಟ್ ಜೊತೆಗೆ ಕಾಲ್ ರೆಕಾರ್ಡ್ ಪ್ರೂಫ್ ಕೂಡ ಇರುತ್ತೆ. ಸೊ ಈ ವಿಡಿಯೋದಲ್ಲೂ ಕೂಡ ನಿಮಗೆ ಕಾಲ್ ರೆಕಾರ್ಡ್ ಹಾಕಿರ್ತೀನಿ, ಪ್ರೂಫ್ ಸಮೇತ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ. ಕಂಪ್ಲೀಟ್ ವಿಡಿಯೋನ ನೋಡಿ. ಹಾಗೆ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಿದ್ರೆ, ನಿಮಗೆ ನಮ್ಮ ಚಾನಲ್ ಬಗ್ಗೆ ಇನ್ನೂ ಗೊತ್ತಿಲ್ಲ ಅಂದರೆ ಮಿಸ್ ಮಾಡದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದರೆ ನನ್ನ ಚಾನಲಲ್ಲಿ ನಿಮಗೆ 100% ಪಕ್ಕಾ ಇನ್ಫಾರ್ಮೇಷನ್ನೇ ಸಿಗುತ್ತೆ. ಯಾವುದೇ ರೀತಿಯ ಫೇಕ್ ಇನ್ಫಾರ್ಮೇಷನ್ಸ್ಗಳನ್ನ ನಾನು ತಿಳಿಸ್ಕೊಡೋದಿಲ್ಲ. ನಾನು ಏನೇ ಮಾಹಿತಿ ತಿಳಿಸ್ಕೊಟ್ರು ಅದನ್ನು ಕಾಲ್ ರೆಕಾರ್ಡ್ ಪ್ರೂಫ್ ಜೊತೆನೇ ಹಾಕ್ತೀನಿ. ಈ ವಿಡಿಯೋಲ್ಲೂ ಕೂಡ ನಿಮಗೆ ಕಾಲ್ ರೆಕಾರ್ಡ್ ಇರುತ್ತೆ. ಜೊತೆಗೆ ಇತ್ತೀಚೆಗೆ ವರಮಹಾಲಕ್ಷ್ಮಿ ಹಬ್ಬದ ದಿನ ಸ್ವಲ್ಪ ಜನಕ್ಕೆ ಯುವನಿಧಿ ಯೋಜನೆಯ ಹಣ ಬಂದಿತ್ತು. ₹3,000 ಅಮೌಂಟು ಕ್ರೆಡಿಟ್ ಆಗಿತ್ತು. ಅದನ್ನು ಕೂಡ ನಾನು ವಿಡಿಯೋ ಮಾಡಿ ತಿಳಿಸಿದೆ. ಅದಾದಮೇಲೆ ಸಿಕ್ಕಾಪಟ್ಟೆ ಕಮೆಂಟ್ ಬಂತು, ನಮಗೆ ಅಮೌಂಟ್ ಬಂದಿಲ್ಲ, ನಮ್ಮದು ವಿಜಯನಗರ ಡಿಸ್ಟಿಕ್, ವಿಜಯಪುರ ಡಿಸ್ಟಿಕ್, ನಮ್ಗೆ ಯಾಕೆ ಹಣ ಬಂದಿಲ್ಲ, ಬೇರೆಯವ್ರಿಗೆ ಯಾಕೆ ಬಂದಿದೆ ಅಂತ. ಸೊ ಎಲ್ಲ ಕ್ವಶನ್ಸ್ಗಳಿಗೂ ಕೂಡ ನಾನು ನಿಮಗೆ ಆನ್ಸರ್ನ ಕೊಡ್ತೀನಿ. ಜೊತೆಗೆ ಇವತ್ತಿನ ಟಾಪಿಕಲ್ಲಿ ನಿಮಗೆ ಸುಮಾರು ಜನಕ್ಕೆ ಗೊತ್ತಿರಬೇಕು, ಮೇ ಮಂತ್ ಅಮೌಂಟು ಸ್ವಲ್ಪ ಜನಕ್ಕೆ ಬಂದಿದೆ, ಜೂನ್ ಮಂತ್ ಅಮೌಂಟ್ ಕೂಡ ಸ್ವಲ್ಪ ಜನಕ್ಕೆ ಬಂದಿದೆ. ಕೆಲವರಿಗೆ ಏನಾಗಿದೆ ಅಂದರೆ ಮೇ, ಜೂನ್, ಜುಲೈ ಟೋಟಲ್ 3 ಮಂತಿನ ಅಮೌಂಟ್ ಬರಬೇಕು ಅಂದರೆ ₹9,000 ಹಣ ಬರಬೇಕು. ನೀವೇನಾದರೂ ಸ್ಟೇಟಸ್ನ ಚೆಕ್ ಮಾಡಿದ್ರೆ ಎಲ್ಲರದು ಕೂಡ DBT ಪುಷ್ಡ್ ಅಂತ ಬರ್ತಾ ಇರುತ್ತೆ. ನಾನು ಅದಕ್ಕೆ ಸಂಬಂಧಪಟ್ಟಂಥ ಒಂದು ಸ್ಕ್ರೀನ್‌ಶಾಟ್ ಕೂಡ ನನ್ನ ಹತ್ರ ಇದೆ, ಅದನ್ನು ನಿಮಗೆ ಹಾಕ್ತೀನಿ. ಯಾಕಂದರೆ ಏನಾದರೂ ಒಂದು ಇನ್ಫಾರ್ಮೇಷನ್ ಕೊಡ್ತೀವಿ ಅಂದರೆ ನಿಮ್ಗೊಂದು ಪ್ರೂಫ್ ಬೇಕಲ್ವಾ? ಸೊ ಅದನ್ನು ನಾನು ನಿಮಗೆ ತಿಳಿಸ್ಕೊಡ್ತಿದ್ದೀನಿ ನೋಡಿ. ಮೊದಲನೇದಾಗಿ ಮೇ ಮಂತ್ ಸ್ಟೇಟಸ್ನ ನೀವು ಚೆಕ್ ಮಾಡಿದ್ರೆ DBT ಪುಷ್ ಅಂತ ಬರ್ತಾ ಇದೆ. ಹಾಗೆ ಜೂನ್ ತಿಂಗಳದು ನೀವು ಚೆಕ್ ಮಾಡಿದ್ರೆ DBT ಪುಷ್ಡ್ ಅಂತ ಬರ್ತಾ ಇದೆ. ನೆಕ್ಸ್ಟ್ ನೀವು ಜುಲೈ ಮಂತದ್ದು ಸ್ಟೇಟಸ್ನ ಚೆಕ್ ಮಾಡಿದ್ರೆ ಅದು ಕೂಡ DBT ಪುಷ್ಡ್ ಅಂತ ಬರ್ತಾ ಇದೆ. ಸೊ DBT ಪುಷ್ ಆದಮೇಲೆ ಎಷ್ಟು ದಿನ ಆಗುತ್ತೆ ಅಮೌಂಟ್ ಬರೋದಕ್ಕೆ? ನಾರ್ಮಲಿ ಒಂದು ವಾರ 15 ದಿನದಲ್ಲಿ ಬರುತ್ತಲ್ವ. ಈಗಾಗಲೇ 8ನೇ ತಾರೀಕಿಂದನೇ ಅಮೌಂಟ್ ಬಂತು ಅಂದರೆ ನಮಗಿನ್ನೂ ಯಾಕೆ ಬಂದಿಲ್ಲ, ಆವಾಗಲಿಂದನೇ ಹಣ ಬರಬೇಕಾಗಿತ್ತಲ್ವ ಅಂತ. ಸೊ ಇದೇ ವಿಚಾರವಾಗಿ ನಾನು ಕೇಳಿದೆ, ಸರ್ 8ನೇ ತಾರೀಕು ಸ್ವಲ್ಪ ಜನಕ್ಕೆ ಬಂದಿದೆ, ಅದಾದಮೇಲೆ ತುಂಬ ಜನಕ್ಕೆ ಪೆಂಡಿಂಗ್ ಉಳ್ಕೊಂಡಿದೆ, ನನಗೂ ಕೂಡ 3-4 ತಿಂಗಳಿಂದ ಅಮೌಂಟ್ ಬಂದಿಲ್ಲ ಅಂತ. ಸೊ ಅವ್ರು ಏನು ಹೇಳಿದ್ದಾರೆ ಅಂದರೆ ಅಪ್ಲಿಕೇಶನ್ ಹಾಕಿರೋರು ಒಂದು 2.5 ಲಕ್ಷ ಜನ ಇದೆ. ಸೊ ಯಾವ್ಯಾವ ಫೈಲ್ಗಳು ಬೇಗ ಬೇಗ ಮೂವ್ ಆಗುತ್ತೋ ಅವ್ರದ್ದೆಲ್ಲರದು ಕೂಡ ಕ್ರೆಡಿಟ್ ಆಗುತ್ತೆ. ಈಗ ಆಲ್ರೆಡಿ ಏನು ಪ್ರೋಸೆಸ್ ಆಗಿದೆ ಅದೆಲ್ಲ ನಾವು ಕಂಪ್ಲೀಟ್ ಮಾಡಿದ್ದೀವಿ. ವಿತಿನ್ ವೀಕಲ್ಲಿ ನಿಮಗೆ ಅಮೌಂಟ್ ಬರುತ್ತೆ ಅಂತ ಹೇಳಿದ್ದಾರೆ. ಅದನ್ನು ನಾನು ಕಾಲ್ ರೆಕಾರ್ಡ್ ಹಾಕಿರ್ತೀನಿ, ಬೇಕಾದ್ರೆ ಕ್ಲಿಯರ್ ಕಟ್ಟಾಗಿ ಕೇಳಿಸ್ಕೊಳ್ಳಿ. ಥರ್ಸ್ಡೇ ಒಳಗಡೆ ಬರುತ್ತೆ ಅಂತ ಹೇಳಿದ್ದಾರೆ, ಅಂದರೆ ಗುರುವಾರದ ಒಳಗಡೆ ನಿಮಗೆ ಹಣ ಬರುತ್ತೆ ಅಂತ. ಬಟ್ ನಾನು ಅಷ್ಟೇ ಪಕ್ಕಾ ಡೇಟಲ್ಲಿ ಬರುತ್ತೆ ಅಂತ ಹೇಳಕ್ ಹೋಗಲ್ಲ. ಅಂದಾಜ್ ಮೇಲೆ ನಿಮಗೆ ಒಂದು ವಾರದಲ್ಲಿ ಬರಬಹುದು ಅಂತ ಹೇಳ್ತೀನಿ. ಯಾಕಂದರೆ ಒಂದೊಂದ್ಸಲ ಗೌರ್ಮೆಂಟ್ ಸರ್ವರ್ಗಳು ಅಥವಾ ಗೌರ್ಮೆಂಟ್ದಿಂದ ಹಣ ಬರಬೇಕು ಅಂದರೆ ಅದು ಹೆಚ್ಚು ಕಮ್ಮಿ ಆಗೋದು ನಾರ್ಮಲ್ಲು. ಇವಾಗ ಅವ್ರು ಹೇಳಿದ್ದಿಷ್ಟೇ, ಆ ಫೈಲ್ಸ್ಗಳನ್ನೆಲ್ಲ ನಾವು ಮೂವ್ ಮಾಡಿದ್ದೀವಿ, ನಮ್ಮ ಕಡೆಯಿಂದ ಏನು ಪ್ರೋಸೆಸ್ ಆಗಬೇಕಿದ್ದೋ ಅದೆಲ್ಲ ಪ್ರೋಸೆಸ್ ಆಗಿದೆ. ಇನ್ನೊಂದು ವಾರದಲ್ಲಿ ನಿಮಗೆ ಅಮೌಂಟ್ ಬರುತ್ತೆ ಅಂತ ಹೇಳಿದ್ದಾರೆ. ಹಾಗೆ ಇನ್ನೊಂದು ಇನ್ಫಾರ್ಮೇಷನು, ಯಾರ್ಯಾರು ಇಲ್ಲಿವರೆಗೂ ಕೂಡ ಸೆಲ್ಫ್ ಡಿಕ್ಲರೇಷನ್ನ ಕೊಟ್ಟಿಲ್ವೋ ಅಂಥವ್ರು ಬೇಗ ಸೆಲ್ಫ್ ಡಿಕ್ಲರೇಷನ್ನ ಕೊಡಿ. ಅಮೌಂಟ್ಗಿಂತ ಮುಖ್ಯ ಸೆಲ್ಫ್ ಡಿಕ್ಲರೇಷನ್ ಕೊಡೋದು. ಇನ್ ಕೇಸ್ ನೀವು ಸೆಲ್ಫ್ ಡಿಕ್ಲರೇಷನ್ನ ಕೊಟ್ಟಿಲ್ಲ ಅಂದರೆ ನಿಮ್ಗೆ ಯಾವುದೇ ಕಾರಣಕ್ಕೂ ಹಣನೇ ಬರಲ್ಲ, ಸ್ಟಾಪೇ ಆಗಿಬಿಡುತ್ತೆ ಅಂತ ಹೇಳಿದ್ದಾರೆ. ಯಾರು ನೆಗ್ಲೆಕ್ಟ್ ಮಾಡೋಕ್ಕೆ ಹೋಗಬೇಡಿ. ಯಾರಾದರೂ ಸೆಲ್ಫ್ ಡಿಕ್ಲರೇಷನ್ ಇನ್ನೂ ಕೊಟ್ಟಿಲ್ಲ ಅಂದರೆ ಈಗ ಕೊಡಿ, ಸರ್ವರ್ ಫೆಚ್ ಆಗ್ತಿಲ್ಲ, ಮತ್ತು ಆಧಾರ್ ಡೀಟೇಲ್ಸ್ ಫೆಚ್ ಆಗ್ತಿಲ್ಲ ಅಂತ ಎಲ್ಲ ಹೇಳ್ತಾ ಇದ್ರು. ಈಗೆಲ್ಲ ಕೂಡ ಕ್ಲಿಯರ್ ಆಗಿದೆ. ನೀವು ಯಾವಾಗ ಬೇಕಿದ್ರೂ ಸೆಲ್ಫ್ ಡಿಕ್ಲರೇಷನ್ನ ಕೊಡಬಹುದು. ಹಾಗೆ ಯಾರಾದರೂ ಸೆಲ್ಫ್ ಡಿಕ್ಲರೇಷನ್ ಕೊಡಬೇಕು ಅಂತಿದ್ರೆ, ಯುವನಿಧಿ ಸ್ಟೇಟಸ್ ಚೆಕ್ ಮಾಡಬೇಕು ಅಂತಿದ್ರೆ, ಅಥವಾ ಯುವನಿಧಿ ಹೊಸದಾಗಿ ಅಪ್ಲೈ ಮಾಡಬೇಕು ಅಂತಿದ್ರೆ ನನ್ನ ಪರ್ಸ್ನಲಿ ಕಾಂಟ್ಯಾಕ್ಟ್ ಮಾಡಿ ಅಪ್ಲೈ ಮಾಡಿಕೊಡ್ತೀನಿ. ಸೊ ಅದಕ್ಕೆ ಏನು ಚಾರ್ಜಸ್ ಇದೆಯೋ ಆ ಚಾರ್ಜಸ್ ತೊಗೊಂಡು ಕಂಪ್ಲೀಟ್ ಇನ್ಫಾರ್ಮೇಷನ್, ಫಸ್ಟ್ ಇನ್ಸ್ಟಾಲ್ಮೆಂಟ್ ಬರೋವರೆಗೂ ಕೂಡ ನನ್ನ ಕಂಪ್ಲೀಟ್ ಇನ್ಫಾರ್ಮೇಷನ್ ನಾನು ನಿಮಗೆ ಪರ್ಸ್ನಲಿ ತಿಳಿಸ್ಕೊಡ್ತೀನಿ. ನನ್ನಿಂದ ಯಾರು ಅಪ್ಲೈ ಮಾಡಿಸ್ತಾರೋ ಅಂಥವ್ರಿಗೆ ಮಾತ್ರ. ಆಮೇಲೆ ಯುವನಿಧಿ ಸ್ಟೇಟಸ್ ಚೆಕ್ ಮಾಡೋದಾಗಿರಬಹುದು, ಯುವನಿಧಿ ಸೆಲ್ಫ್ ಡಿಕ್ಲರೇಷನ್ ಆಗಿರಬಹುದು, ಕಾಂಟ್ಯಾಕ್ಟ್ ಮಾಡಿದ್ರೆ ಅವ್ರಿಗೂ ಕೂಡ ಮಾಡಿಕೊಡ್ತೀನಿ. ಸೊ ನೆಕ್ಸ್ಟ್ ಅವ್ರು ಏನಾದರೂ ಡೌಟ್ ಕೇಳಿದ್ರೆ ಪರ್ಸ್ನಲಿ ನಾನು ರೆಸ್ಪಾನ್ಸ್ ಕೂಡ ಮಾಡ್ತೀನಿ. ಓಕೆನಾ? ನನ್ನಿಂದ ಯಾರು ಈ ರೀತಿಯಾಗಿ ಕೆಲಸ ಅಂದರೆ ಯಾರು ನನ್ನಿಂದ ಮಾಡಿಸ್ತಾರೋ ಅಂಥವ್ರಿಗೆ ನನ್ನ ಕಡೆಯಿಂದ ಪರ್ಸ್ನಲ್ ಆಗಿ ಕೂಡ ಇನ್ಫಾರ್ಮೇಷನ್ ಸಿಗುತ್ತೆ. ಓಕೆ, ಇದಿಷ್ಟು ಯುವನಿಧಿ ರಿಲೇಟೆಡ್ ಲೇಟೆಸ್ಟ್ ಇನ್ಫಾರ್ಮೇಷನ್ ಆಗಿತ್ತು. ಒಂದು ಭರ್ಜರಿ ಗುಡ್ ನ್ಯೂಸ್ ಅಂತಲೇ ಹೇಳಬಹುದು. ನಿಮಗೆ ಏನಾದರೂ 3 ತಿಂಗಳು ಅಮೌಂಟ್ ಪೆಂಡಿಂಗ್ ಇತ್ತು ಅಂದರೆ ಖಂಡಿತವಾಗ್ಲೂ ₹9,000 ಒಟ್ಟಿಗೆ ಬರುತ್ತೆ. ಇದಕ್ಕಿಂತ ಪ್ರೀವಿಯಸ್ ಮಂತ್ಸಲ್ಲಿ ಎಷ್ಟೊಂದು ಜನಕ್ಕೆ ಹಣ ಬಂದಿದೆ ಗೊತ್ತಾ? ಅವ್ರಿಗೆಲ್ಲರಿಗೂ ಹೀಗೆ ಆಗಿದೆ. ಒಂದೇ ದಿನ ಬೆಳಗ್ಗೆ ಸಂಜೆ ಮಧ್ಯಾಹ್ನ ಒಂದ್ಸಲ ಗ್ಯಾಪ್ ತೊಗೊಂಡು ಇನ್ನೊಂದ್ಸಲ ಹಣ ಬಂದಿರುತ್ತೆ. ಕೆಲವರಿಗೆ 5-5 ನಿಮಿಷ ಡಿಫ್ರೆನ್ಸಲ್ಲಿ ₹3,000 ಅಮೌಂಟ್ ಕ್ರೆಡಿಟ್ ಆಗಿದೆ. ಸುಮಾರು ಸಲ ಕೆಲವರಿಗೆ 9,000 ಕ್ರೆಡಿಟ್ ಆಗಿದೆ. 2 ತಿಂಗಳ ಹಣ ಒಟ್ಟಿಗೆ ₹6,000 ಕೂಡ ಕ್ರೆಡಿಟ್ ಆಗಿದೆ. ಇದೇ ವೀಕಲ್ಲಿ ನಿಮಗೆ ಒಟ್ಟಿಗೆ ₹9,000 ಅಂತೂ ಖಂಡಿತವಾಗ್ಲೂ ಬರುತ್ತೆ. ನನಗೆ ಗೊತ್ತಿರೋರೊಬ್ರಿಗೇನೆ 3 ತಿಂಗಳು ಹಣ ಬಂದಿಲ್ಲ. ಸೊ ಅಂಥವ್ರಿಗೆ ₹9,000 ಬರುತ್ತೆ. ನಿಮಗೆ ಜೂನ್ ತಿಂಗಳದ್ದು ಮೊನ್ನೆ ರೀಸೆಂಟಾಗಿ ಬಂದಿದೆ ಅಂದರೆ ಜುಲೈ ತಿಂಗಳದ್ದು ಮಾತ್ರ ಬರುತ್ತೆ. ಇಲ್ಲ ನಮ್ಗೆ 2 ತಿಂಗಳದ್ದು ಬರಬೇಕು ಅಂದರೆ ₹6,000 ಬರುತ್ತೆ. ಲೇಟೆಸ್ಟ್ ಇನ್ಫಾರ್ಮೇಷನ್ ಏನಿತ್ತು ವಿತ್ ಪ್ರೂಫ್ ತಿಳಿಸ್ಕೊಡ್ತಿದ್ದೀನಿ. ವಿಷಯ ಇಷ್ಟ ಆಗಿತ್ತು, ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಮಿಸ್ ಮಾಡದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಕಾಲ್ ರೆಕಾರ್ಡ್ನ ಕೇಳಿಸ್ಕೊಳ್ಳಿ. ಥ್ಯಾಂಕ್ ಯು. ಸರ್ ನಮಸ್ತೆ ಸರ್. ಹೇಳಿಮ್ಮ. ಸರ್ ಅದು ಯುವನಿಧಿ 3 ತಿಂಗಳಿಂದ ಅಮೌಂಟು ಪೆಂಡಿಂಗ್ ಇದೆ. ಬಂದಿರ್ಬೇಕು ನೋಡಿ ಈಗ. ಇಲ್ಲ ಸರ್ ಬಂದಿಲ್ಲ. ಇಲ್ಲ ಇಲ್ಲ ಎಲ್ಲ ಕ್ಲಿಯರ್ ಆಗಿದಾವೆ. ಏನಂತಾರೆ ಇನ್ನೂ ಡಿಬಿಟಿ ಪೆಂಡಿಂಗ್ ಅಂತ ತೋರಿಸ್ತದೆ, ಏನಂತ ತೋರಿಸ್ತದೆ? DBT ಪುಷ್ಡ್ ಅಂತ ಬರ್ತಾ ಇದೆ ಸರ್, ಚೆಕ್ ಮಾಡಿದೆ. ಮೇ, ಜೂನ್, ಜುಲೈ 3 ತಿಂಗಳದ್ದು DBT ಪುಷ್ ಅಂತ ಬರ್ತಿದೆ.
ಬರ್ತಿದ್ಯಲ್ವಾ ಬಂದ್ರೆ ಇನ್ನೊಂದು 2-3 ಡೇಸ್ ಕ್ರೆಡಿಟ್ ಆಗುತ್ತೆ ಅಷ್ಟೇ. ಹೌದಾ ಸರ್? ಸರ್ ಮೊನ್ನೆ ಹಬ್ಬದ ದಿನ ಸ್ವಲ್ಪ ಜನ ನನ್ನ ಫ್ರೆಂಡ್ಸ್ ಬಂತು ಅಂತ ಹೇಳಿದ್ರು. ಅಲ್ಲ ಕೆಲವ್ರಿಗೆ ಅದೇ ಡಿಪೆಂಡ್ಸ್ ಅದು ಫೈಲ್ಸ್ಗಳು ಒಂದೊಂದರಿಂದ ಹೋಗ್ತಾವಲ್ಲ. ಹಾಂ 2.5 ಲಕ್ಷ ಜನ ಇರ್ತಾರೆ. ಒಂದೊಂದಾಗಿ ಕ್ಲಿಯರ್ ಆಗ್ತಾವಲ್ಲ ಹಂಗೆ ಅದಕ್ಕೆ. ಸರಿ ಸರ್, ಅದು ಈ ವೀಕಲ್ಲಿ ಕೊಟ್ಟಿದ್ದೀರಾ? ಸರ್ ಈಗ ಕೊಡ್ತಾ ಇದ್ದೆ, ಯಾವಾಗಲೂ ಸ್ಟೇಟಸ್ ಚೆಕ್ ಮಾಡಿ ಹಾಗೆ ಒಂದು ಫೋನ್ ಮಾಡಿ ಕೇಳೋಣ ಅಂತ ಮಾಡಿದೆ. ಫಸ್ಟ್ ಸರ್ಟಿಫಿಕೇಶನ್ ಕೊಡಿ, ಇಲ್ಲ ಅಂದ್ರೆ ಬರಲ್ಲ ಆಮೇಲೆ ಅಷ್ಟೇ ನಿಂತೋಯ್ತವೆಲ್ಲ. ಸರಿ ಸರಿ ಆಯಿತು ಸರ್, ಕೊಡ್ತೀನಿ. ಈ ವೀಕಲ್ಲಿ ಬರ್ಬೋದಲ್ವಾ ಸರ್ ಅಮೌಂಟು? ಬರುತ್ತೆ, ತಂದ್ರೆ ಬರುತ್ತೆ ನೋಡಿ.